ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅಕ್ಷಯವಾಗಲಿ, ನಿಮ್ಮ ಪುಣ್ಯ ವೃದ್ಧಿ ಅನಂತವಾಗಲಿ ಅಂತೇಳಿ ಗುರುವಿನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡೆನ್ಸ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಮೊದಲನೇದಾಗಿ ಯಾವ ರೀತಿ ಒಂದು ಮೆಸೇಜ್ ಬಂದಿದೆ ಅನ್ನೋದನ್ನು ನೋಡೋಣ. ಕೆಲವು ಬಾರಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ತೆರವು ಬರುತ್ತೆ, ಎಲ್ಲ ಮುಗ್ದೋಯ್ತು ಅನ್ನೋ ರೀತಿಲಿ ನಿಮ್ಮ ಜೀವನದ ತುಂಬೆಲ್ಲ ಎಷ್ಟೊಂದು ಕತ್ತಲೆ ಆವರಿಸಿದಂತಾಗತ್ತೆ ಅಂದರೆ ಆ ಕತ್ತಲೆಯಲ್ಲಿ ನಿಮ್ಮ ನೆರಳೇ ನಿಮಗೆ ಕಾಣಿಸ್ತಾ ಇಲ್ಲ ಅನ್ನುವ ಅನುಭವವನ್ನು ನೀವು ಹೊಂದಿರಬೇಕು ಅಂತ ಬಯಸಿದಾಗ ಅಳು ಬರೋದಿಲ್ಲ, ಕಣ್ಣೀರು ಕೂಡ ಒಣಗೋಗಿದ ಅನುಭವವನ್ನು ಅನುಭವಿಸಿದ್ರೆ, ಹಾಗೆ ಕೂಗಬೇಕು, ಗಟ್ಟಿಯಾಗಿ ಜೋರಾಗಿ ಕೂಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ. ಆ ಸಮಯದಲ್ಲೂ ಕೂಡ ನಿಮ್ಮ ಗಂಟಲೇ ನಿಮಗೆ ಜೊತೆ ಆಗೋದಿಲ್ಲ. ಎಷ್ಟೋ ವರ್ಷಗಳಿಂದ ನಿಮ್ಮ ಎದೆಯಲ್ಲೇ ಬಚ್ಚಿಟ್ಕೊಂಡ ಆ ನೋವು ಇಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರವನ್ನು ಕೂಡ ನೀವು ಕೇಳಿಸಿದಾಗ ಅವರು ಕೂಡ ನಿಮ್ಮ ಸಮಯ ಬದಲಾಗತ್ತೆ ಅಂತ ಹೇಳಿದರು. ಆದರೂ ಕೂಡ ಇವತ್ತಿಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲೇ ಇಲ್ಲ. ಆದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಇದರ ಅನುಭವವನ್ನು ನೀವೀಗ ಕೃತಜ್ಞತಾಪೂರ್ವಕವಾಗಿ ಹೊಂದುತ್ತಾ ಇದ್ದೀರಾ. ಕೆಲವು ಬಾರಿ ಬಹಳ ಪ್ರಯತ್ನಗಳಿಂದ ಎಲ್ಲೆಲ್ಲೋ ಹೋಗಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಹಣ ಕೊಟ್ಟು ಪರಿಹಾರ ಕಂಡುಕೊಂಡಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಯಾಕೆ ನೆಮ್ಮದಿ ಕಂಡುಕೊಂಡಿರಲಿಲ್ಲ. ನೀವು ಯಾಕೆ ರಾತ್ರಿ ಒಬ್ಬರೇ ಇದ್ದಾಗ ಅಳ್ತಿದ್ರಿ, ಒಂಟಿತನದ ಫೀಲ್ ಆಗ್ತಾ ಇತ್ತು, ಅನೇಕ ರೀತಿಯ ಸಮಸ್ಯೆಗಳ ಭಾರ ನಿಮ್ಮ ತಲೆ ಮೇಲೆ ಬಿದ್ದಿದೆ ಅಂತ ಹೇಳಿ ಅನುಭವ ಕೂಡ ನೀವು ಹೊಂದಿದ್ರಿ. ನೀವು ಪರಿಹಾರವನ್ನು ಕಂಡುಕೊಂಡ್ಮೇಲೆ ಅದಕ್ಕೆ ಉತ್ತರ ಕೂಡ ನಿಮಗೆ ಸ್ಪಷ್ಟವಾಗಿ ಸಿಗಬೇಕಾಗಿತ್ತಲ್ಲ, ಆದರೂ ಕೂಡ ಯಾಕೆ ಸಿಗಲಿಲ್ಲ ಅನ್ನೋ ವೇದನೆ ನಿಮ್ಮನ್ನು ಕಾಡ್ತಾ ಇತ್ತು. ಇದು ಗುರುವಿನ ಶರಣದಲ್ಲಿ ಬಂದಮೇಲೆ ನಿಮ್ಮ ಮನಸ್ಸನ್ನು ಶಾಂತವಾಗಿಸಿದೆ. ಅದ್ರ ಜೊತೆಗೆ ಒಂದು ಭರವಸೆ ಮೂಡಿದೆ, ನನ್ನ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾನು ಹೊರಗೆ ಬಂದೇ ಬರ್ತೀನಿ ಅನ್ನೋ ಒಂದು ಭರವಸೆ ನಿಮಗೆ ಈಗ ಮೂಡಿದೆ. ಅಂದರೆ ಇಲ್ಲಿ ಗುರುವಿನ ಶಿಕ್ಷಣ ನಿಮ್ಮ ಜೀವನದಲ್ಲಿ ಶುರುವಾಗಿದೆ. ಅಂದರೆ ಅವರ ಶಿಕ್ಷಣದಲ್ಲಿ ಈಗ ನೀವು ನಡೀತಾ ಇದ್ದೀರಿ, ಅಂದರೆ ಮಾರ್ಗದರ್ಶನ ಸಿಗ್ತಾ ಇದೆ. ಹಾಗೆ ಅವರು ದಾರಿ ತೋರಿಸ್ತಾ ಇದ್ದಾರೆ, ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮಲ್ಲಿ ನಿಮ್ಮ ಮೂಲಕವೇ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಮೌಲ್ಯಗಳನ್ನು ಹೆಚ್ಚಿಸುವ ಮೂಲಕ ನಿಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಆ ಗುರುವು ಸಹಾಯ ಮಾಡಿದರೆ. ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ಹೊಸ ತಿರುವು ಎದುರಾಗಿದೆ. ಆ ತಿರುವುಗಳಲ್ಲಿ ಈಗ ನೀವು ದುರ್ಬಲತೆ, ಅಧೈರ್ಯವನ್ನು ಹೊಂದಿಲ್ಲ, ಧೈರ್ಯ, ಅದ್ರ ಜೊತೆ ಆತ್ಮವಿಶ್ವಾಸ ಹೆಚ್ಚಾಗಿ ಹೊಂದಿದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಂಡುಕೊಂಡಿದ್ದೀರಾ. ಈ ಬದಲಾವಣೆ ನಿಮ್ಮ ಕುಟುಂಬದ ಏಳಿಗೆಗೂ ಕಾರಣವಾಗಿದೆ, ಹಾಗೆ ಕುಟುಂಬದಲ್ಲಿರುವ ಕೆಲವು ವ್ಯಕ್ತಿಗಳ ಪರಿವರ್ತನೆಗೂ ಕೂಡ ಕಾರಣವಾಗಿದೆ. ಇದರಿಂದ ಈಗ ಸ್ವಲ್ಪ ಚಿಂತೆ ಇದ್ದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಭವಿಷ್ಯದ ಭಯ ಅಷ್ಟಾಗಿ ಕಾಡ್ತಾ ಇಲ್ಲ. ಆದರೂ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ರೆ, ಸಮಸ್ಯೆಗಳು ತುಂಬಾ ಎದುರಾಗ್ತಾ ಇದ್ದಾವೆ, ಅದರಿಂದ ಹೊರಗೆ ಬರಲಿಕ್ಕೆ ದಾರಿನೂ ಕಾಣಿಸ್ತಾ ಇಲ್ಲ. ಹಾಗೆ ಆಕಸ್ಮಿಕವಾಗಿ ಅಂದ್ಕೊಂಡ ಹಾಗೆ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಬಲಿಯಾಗ್ತಿದ್ದಾರೆ. ಇದರಿಂದ ನಿಮ್ಮಲ್ಲಿ ನಿರಾಸೆ, ಕೊರತೆ, ಹಾಗೆ ದುಃಖ ಈ ಸಮಯದಲ್ಲಿ ಕಾಡ್ತಾ ಇದೆ. ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ, ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ನಿಮಗೀಗ ಅನ್ನಿಸ್ತಾ ಇರ್ಬೋದು, ಈ ಶಿಕ್ಷೆ ಯಾವತ್ತಿಗೂ ಕೊನೆಗೊಳ್ಳೋದೇ ಇಲ್ವಾ, ಇದು ಹೀಗೇನೆ ಮುಂದುವರಿಯುತ್ತಾ ಅನ್ನೋ ರೀತಿಲೂ ಕೂಡ ನಿಮಗೆ ನೀವೇ ಪ್ರಶ್ನೆಯನ್ನು ಕೇಳ್ಕೊಳ್ಳುವಂಥ ಸಮಯದಲ್ಲಿ ಕೆಲವರಿದ್ದೀರಾ. ಆ ಭಗವಂತ ನನಗೆ ಸಂತೋಷ, ನೆಮ್ಮದಿಯ ಜೀವನವನ್ನು ಕೊಡೋದನ್ನೇ ಮರ್ತು ಬಿಟ್ಟಿದ್ದಾರಾ, ನನ್ನ ಹಣೆ ಬರದಲ್ಲಿ ಅದನ್ನು ಬರೀಲೇ ಇಲ್ವಾ ಅನ್ನೋ ರೀತಿಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀರಾ ನಿಮಗೆ ನೀವೇ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ಇದ್ರ ಬಗ್ಗೆನೇ ಯೋಚಿಸ್ತಾ ಇದೆ. ನಾನೀಗ ಆಯಾಸಗೊಂಡಿದ್ದೀನಿ, ನನ್ನಿಂದ ಇನ್ನು ಸಾಧ್ಯನೇ ಇಲ್ಲ ಅನ್ನೋ ರೀತಿಲಿ ಮನಸ್ಸು ನಿಮಗೆ ಹೇಳ್ತಾ ಇದೆ. ಅಂದರೆ ನನ್ನಿಂದ ಈ ಸಂಘರ್ಷ, ಇನ್ಯಾವುದೇ ರೀತಿ ಹೋರಾಟ ಸಾಧ್ಯನೇ ಇಲ್ಲ, ನಾನು ಬಹಳ ಪ್ರಾಮಾಣಿಕ ಪ್ರಯತ್ನ ಪಟ್ಟೆ, ಆದರೂ ಕೂಡ ನಾನು ಕೆಲವೊಂದು ವಿಚಾರಗಳನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲೇ ಇಲ್ಲ ಅನ್ನೋ ರೀತಿಲಿ ನೀವೇನಾದರೂ ಯೋಚಿಸ್ತಾ ಇದ್ದೀರಾ ಅಂದರೆ ಕಣ್ಣೀರು ಒರೆಸ್ಕೊಳ್ರಿ. ಈಗ ನಿಮ್ಮ ಜೀವನದಲ್ಲಿ ಹೊಸ ತಿರುವಿನ ಅವಕಾಶ ಶುರುವಾಗ್ತದೆ. ಅಂದರೆ ದೈವಿಕ ಸಮಯ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವುಗಳನ್ನು ತರ್ತಾ ಇದೆ. ಅದೃಷ್ಟ ನಿಮ್ಮ ಪಾಲಿಗೆ ಗುರುವು ತೋರಿಸಿದ ದಾರಿ ಆಗ್ತಾ ಇದೆ. ಈ ಸಮಯದಲ್ಲಿ ಕೆಲವು ನಿಮಗೆ ತಿಳಿಯದ ಕೆಲವು ಸತ್ಯಗಳನ್ನು ನೀವು ಎದುರಿಸುವಂಥ ಸಂದರ್ಭ ಎದುರಾಗ್ತಾ ಇದೆ. ಕತ್ತಲು ಮರೆಯಾಗಿದೆ, ಆದರೆ ಹಾಗಂತ ಬೆಳಕು ಕೂಡ ಕಾಣಿಸ್ತಾ ಇಲ್ಲ. ನೀವು ಯಾವುದೋ ಒಂದು ವಿಚಾರದಲ್ಲಿ ಬಂದಿಯಾಗಿದ್ರಿ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ. ಅಂದರೆ ಆ ಬಂಧನದಿಂದ ನೀವು ಬಿಡುಗಡೆ ಹೊಂದಿದ್ರೂ ಕೂಡ ಮುಂದೆ ಹೆಜ್ಜೆ ಇಡೋಕ್ಕಾಗ್ತಾ ಇಲ್ಲ, ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ.
ಆದರೆ ಇಲ್ಲಿ ಒಂದು ಸಂತೋಷದ ವಿಚಾರ ಅಂದರೆ ಈ ಸಂಘರ್ಷ, ಈ ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀವು ಸಾಕಷ್ಟು ಒಳ್ಳೆಯದನ್ನು ಕಲ್ತಿದ್ದೀರಾ. ಅಂದರೆ ಕೆಟ್ಟದು ಒಳ್ಳೆಯದು ಅದರ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ಒಂದು ಗ್ರಹ ದೋಷಗಳು ಈ ಸಮಯದಲ್ಲಿ ನಿಮ್ಮ ಮೇಲೆ ಪ್ರಸನ್ನಗೊಂಡಿದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಯಾವುದೋ ಒಂದು ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಈ ಎಲ್ಲ ರೀತಿಯ ನೋವು ದುಃಖಕ್ಕೆ ನೀವು ಕಾರಣವಾಗಿದ್ರಿ. ಆದರೆ ಇಲ್ಲಿ ನೆಮ್ಮದಿನೇ ಇಲ್ಲ ಅಂತೇಳಿ ಏನು ಅಂದ್ಕೊಂಡಿದ್ರಲ್ಲ, ಆ ನೆಮ್ಮದಿಗೆ ದಾರಿ ಆ ಗ್ರಹಗತಿಗಳು ಈ ಸಮಯದಲ್ಲಿ ಮಾಡಿಕೊಟ್ಟಿದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಖಂಡಿತ ನಿಮ್ಮ ಜೀವನದಲ್ಲಿ ನೀವೀಗ ಏನು ಅಂದ್ಕೊಂಡಿದ್ರೋ ಅದರಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲೇ ಬದಲಾವಣೆ ಸಿಗದೇ ಇದ್ದರೂ ನಿಮಗೆ ಯಾವುದು ಉತ್ತಮವೋ ಆ ರೀತಿ ಬದಲಾವಣೆಯನ್ನು ಕೊಡಲಿಕ್ಕೆ ಆ ಗ್ರಹಗತಿಗಳು ನಿಮಗೆ ಸಾಥ್ ಕೊಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ಪ್ರಕೃತಿ ಅದಕ್ಕೆ ತುಂಬಾ ಸಹಾಯ ಮಾಡಿದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಆ ಪ್ರಕೃತಿಯ ಎನರ್ಜಿಗೆ ನೀವು ಕನೆಕ್ಟ್ ಆಗಿ ನೀವು ಅದಕ್ಕೆ ಸ್ಪಂದಿಸಿದಿರ. ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ ಯಾವಾಗ ಜಾಗೃತವಾದೋ ಅದಕ್ಕೆ ತಕ್ಕ ಹಾಗೆ ಆ ಪ್ರಕೃತಿ ನಿಮ್ಮ ಮೇಲೆ ಕರುಣೆ, ದಯೆ, ಪ್ರೇಮ ಈ ರೀತಿಯ ಭಾವವನ್ನು ಅದು ಕೂಡ ತೋರಿದೆ. ಅಂದರೆ ನೀವು ಏನನ್ನು ಕೊಟ್ಟರೋ ಅದು ನಿಮಗೆ ಮರಳಿ ಈಗ ಸಿಗುವ ಸಮಯ ಆಗಿದೆ ಅನ್ನೋ ರೀತಿಯಲ್ಲಿ. ಅಂದರೆ ಇದೇ ರೀತಿಯ ಒಂದು ಮಾರ್ಗದರ್ಶನವನ್ನು ನಿಮಗೆ ಗುರು ಕೊಟ್ಟಿದ್ದು. ಅಂದರೆ ಇಲ್ಲಿ ನಿಮ್ಮ ಮೂಲಕ ಒಂದು ಒಳ್ಳೆಯ ಕರ್ಮದ ಯೋಜನೆಯನ್ನು ಮಾಡಿಸಿದರು. ಆ ಯೋಜನೆಯಲ್ಲಿ ನೀವು ಪಾಲ್ಗೊಳ್ಳುವಂತೆ ಮಾಡಿದರು. ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಭಾವನೆಗಳನ್ನು ತುಂಬಿಸಿದರು. ಅದರ ಮೂಲಕ ಒಳ್ಳೆಯದು ಕೆಟ್ಟದನ್ನು ಗುರುತಿಸಲಿಕ್ಕೆ ಶುರು ಮಾಡಿದ್ರಿ. ಹಾಗೆ ಒಂದು ಪೂಜೆ ಆಗಿರ್ಬೋದು, ನಾಮ ಜಪ ಆಗಿರ್ಬೋದು, ಹಾಗೆ ಯಾರಿಗೇ ಆಗಲಿ ಒಂದು ಒಳ್ಳೆಯದನ್ನು ಬಯಸೋದಾಗಿರ್ಬೋದು, ಈ ರೀತಿ ಮಾಡಲಿಕ್ಕೆ ಶುರು ಮಾಡಿದ್ರಿ. ಇದರಿಂದ ನಿಮ್ಮ ಪುಣ್ಯ ವೃದ್ಧಿ ಆಯಿತು. ಹಿಂದಿನ ಜನ್ಮದಲ್ಲಿ ಒಂದು ಏನು ಬ್ಲಾಕೇಜ್ ಇತ್ತೋ ಇಲ್ಲ ಕೆಟ್ಟ ಕರ್ಮ ಇತ್ತೋ ಅದು ಕಳೀಲಿಕ್ಕೆ ಸಾಧ್ಯವಾಯಿತು, ಒಳ್ಳೆಯದು ಕೂಡಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಗುರುವು ನಿಮ್ಮ ಜೀವನದಲ್ಲಿ ಬಂದರೆ ಇದೇ ಉಪಯೋಗ ಹೆಚ್ಚಾಗೋದು. ಅಂದರೆ ನೀವು ಆ ಭಗವಂತ ಏನು ನೀಡಿದಾರಲ್ಲ, ನಿಮ್ಮ ಹಣೆಯ ಬರಹದಲ್ಲಿ ಒಳ್ಳೆಯದು ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ಬ್ಲಾಕೇಜ್ ಉಂಟಾಗಿತ್ತು. ಅಂದರೆ ದಾರಿ ನಿಮಗೆ ಗೊತ್ತಿರಲಿಲ್ಲ, ಯಾವ ದಾರಿಯಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಅದನ್ನು ಪಡ್ಕೊಳ್ಳೋಕ್ಕೆ ನಾನು ಯಾವ ರೀತಿ ತಯಾರಿ ಆಗಬೇಕು, ಅರ್ಹನಾಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ. ಆದರೆ ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ, ನೀವು ಅವರ ಶರಣದಲ್ಲಿ ಹೋದ್ಮೇಲೆ ನಿಮಗೆ ಮಾರ್ಗದರ್ಶನ ಸಿಕ್ತು. ಇದೇ ದಾರಿಯಲ್ಲಿ ಹೋದರೆ, ಇದೇ ರೀತಿ ನಿಮ್ಮ ಕರ್ಮಗಳಿದ್ದರೆ, ಇದೇ ರೀತಿ ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಯೋಜನೆ ಇದ್ದರೆ ಅದಕ್ಕೆ ತಕ್ಕ ಹಾಗೆ ಆ ಭಗವಂತ ನಿಮ್ಮ ಭಾಗ್ಯದಲ್ಲಿ ನಿಮ್ಮ ಹಿಂದಿನ ಜನ್ಮದ ಪುಣ್ಯಕ್ಕೆ ಅನುಗುಣವಾಗಿ ಏನು ಬರೆದಿದ್ದಾರೋ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೀವು ಎಲ್ಲಿಯವರೆಗೂ ಆ ಪಾಠವನ್ನು ಕಲಿಯೋದಿಲ್ವೋ ಅಲ್ಲಿಯವರೆಗೂ ಅದು ಅಲ್ಲೇ ಡಿಸರ್ವ್ ಆಗಿರುತ್ತೆ, ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇಲ್ಲಿ ಗುರುವಿನ ಅವಶ್ಯಕತೆ ಇರೋದು. ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಎಂಬಂತೆ ನಿಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ. ಅವರ ಅನುಗ್ರಹ ಆಶೀರ್ವಾದ ಎಷ್ಟಿದೆ ಅಂದರೆ ನೀವೀಗ ಅವರಂತೆ ಬದಲಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಬೇರೆ ಯಾರದ್ದೋ ಒಂದು ವಿಚಾರ ನಿಮಗೆ ಬೇಡ ಈಗ. ಅಂದರೆ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನೋಡೋದಕ್ಕಿಂತ ನನ್ನ ಜೀವನ ಹೇಗಿರಬೇಕು ಅನ್ನೋದ್ರ ಕಡೆ ನೀವೀಗ ಗಮನ ಕೊಡ್ತಾ ಇದ್ದೀರಾ. ಇದೇ ಬೇಕಾಗಿತ್ತು, ಇದೇ ಪರಿವರ್ತನೆ ಬೇಕಾಗಿತ್ತು. ಈ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂಯಮ, ತಾಳ್ಮೆ, ಧೈರ್ಯ, ಆತ್ಮವಿಶ್ವಾಸ ಹಾಗೆ ಒಂದು ಒಳ್ಳೆಯ ಯೋಚನೆ ಮಾಡುವಂತೆ ಮಾಡಿದೆ. ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ನೀವು ಮುಂದೆ ಹೋಗ್ತಾ ಇದ್ದೀರಾ. ಖಂಡಿತ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ನಿಮ್ಮ ಪುಣ್ಯದ ಫಲ ಏನು ಡಿಸರ್ವ್ ಆಗಿತ್ತೋ ಅದನ್ನು ಪಡ್ಕೊಳ್ತೀರಾ. ಯಾವ ರೀತಿಯ ಬ್ಲಾಕೇಜ್ಗಳಿದ್ವು, ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು, ಸಂತಾನ, ಮದುವೆ, ಇಲ್ಲಿ ಯಾವುದೇ ರೀತಿಯ ಒಂದು ತಡ ಆಗ್ತಾ ಇದೆ ಅಂದರೆ ಅದರಲ್ಲಿ ಒಂದು ಕರ್ಮ ಒಂದು ಬ್ಲಾಕೇಜ್ ತೋರಿಸ್ತಾ ಇತ್ತು. ಅದನ್ನು ಕಳ್ಕೊಳ್ಳೋಕ್ಕೆ ಗುರು ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆಗೆ ಪುಣ್ಯ ವೃದ್ಧಿ ನಿಮ್ಮ ಮೂಲಕವೇ ಮಾಡಿಸಿದ್ದಾರೆ. ಅವರ ಪುಣ್ಯವನ್ನು ಕೂಡ ಇಲ್ಲಿ ದಾರೆ ಎರೆದು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಒಬ್ಬ ಪಾಪಿಷ್ಟನನ್ನು ಪಾಪದಿಂದ ಹೊರಗೆ ತರಬೇಕು ಅಂದರೆ ಅಲ್ಲಿ ಗುರುವಿನ ಶ್ರಮ ಅತ್ಯಧಿಕವಾಗಿದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಗುರುವು ಒಳಗೊಳಗೆ ಒಂದು ಸಿದ್ಧತೆ ಮಾಡಿದ್ದಾರೆ. ನಿಮಗದು ಕಾಣಿಸ್ಲಿಲ್ಲ. ನಾನು ಪೂಜೆ ಮಾಡಿದೆ, ವ್ರತ ಮಾಡಿದೆ, ಸಚ್ಚರಿತ್ರೆ ಪಾರಾಯಣ ಮಾಡಿದೆ, ಜಪ ಮಾಡ್ತಾ ಇದ್ದೀನಿ, ಆದರೂ ಕೂಡ ಕೆಲವೊಂದು ಸಾರಿ ನನಗೆ ಯಾಕೆ ಈ ಕಷ್ಟ, ದುಃಖ, ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದರೆ ಅವುಗಳನ್ನು ಕಳ್ಕೊಳ್ಳೇಬೇಕು. ಅವುಗಳನ್ನು ಕಳ್ಕೊಳ್ಳೋದ ವಿನಃ ನಿಮ್ಮ ಜೀವನದಲ್ಲಿ ನೀವೇನು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋದು ಅದು ಸಿಗೋದಿಲ್ಲ ಅನ್ನೋದೇ ನಿಮ್ಮ ಹಣೆ ಬರಹವಾಗಿತ್ತು. ಹಾಗಾಗಿ ಗುರುವು ಒಂದು ಯೋಜನೆ ಮಾಡಿದರು. ಆ ಯೋಜನೆಯಲ್ಲಿ ನಿಮ್ಮನ್ನು ಭಾಗವಹಿಸುವಂತೆ ಮಾಡಿಕೊಂಡ್ರು. ಅಂದರೆ ತಗೊಂಡು ನಿಮ್ಮನ್ನು ಒಂದು ಅಂದರೆ ಕಗ್ಗಲ್ಲನ್ನು ಒಂದು ಮೂರ್ತಿ ಆಗೋ ಹಾಗೆ, ಶಿಲೆ ಆಗುವ ಹಾಗೆ ಅದನ್ನು ಈಗ ಸರಿಪಡಿಸಿದರು. ಅದರ ಮೂಲಕ ಈಗ ನೀವು ನಿಮ್ಮನ್ನು ತಿದ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಮೂಲಕವೇ ಈಗ ನಿಮ್ಮ ಭಾಗ್ಯದಲ್ಲಿ ಏನು ಪಡೆದಿತ್ತಲ್ಲ, ನೀವು ಪಡ್ಕೊಂಡಿದ್ದೀರಲ್ಲ ಹಿಂದಿನ ಜನ್ಮದಲ್ಲಿ, ಅದನ್ನು ತಗೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಗುರುವನ್ನು ನಂಬಿದರೆ ಹಾಗಾಗಿ ಇಲ್ಲಿ ನೀವೀಗ ಪೂರ್ಣ ರೂಪದಲ್ಲಿ ಸುರಕ್ಷಿತರೂ ಆಗಿದ್ದೀರಾ, ಹಾಗೆ ಸ್ವತಂತ್ರರೂ ಕೂಡ ಆಗಿದ್ದೀರಾ. ಹಾಗಾಗಿ ಈಗ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವೀಗ ಒಂದು ಸ್ವತಂತ್ರತೆಯನ್ನು, ಪರಿಪೂರ್ಣತೆಯನ್ನು ಅನುಭವ ಹೊಂದುತ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ನಿಮ್ಮನ್ನೇ ನೀವು ಒಂದು ಸರಿ ಕೇಳ್ಕೊಂಬಿಡಿ.
ಪ್ರತಿಯೊಂದು ಸಂಘರ್ಷವೂ ದೂರ ಆಯಿತು, ಹೋರಾಟ ಮುಗೀತು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ? ಖಂಡಿತ ಇಲ್ಲ. ಅಂದರೆ ಈ ಹೋರಾಟದ ಜೊತೆಯೇ ನೀವು ಸಾಗಬೇಕು. ಅಂದರೆ ಇಲ್ಲಿ ಶ್ರಮ ಇಲ್ಲದೆ ಫಲ ಸಿಗೋದಿಲ್ಲ. ಆದರೆ ಗುರು ಮಾತ್ರ ನಿಮಗೆ ಸಹಾಯ ಮಾಡ್ತಾರೆ. ಅಂದರೆ ಹಿಂದೆ ಈ ಹೋರಾಟದಲ್ಲಿ ನಿಮ್ಗೆ ಯಾರೂ ಸಹಾಯ ಮಾಡೋರಿರಲಿಲ್ಲ. ಅಂದರೆ ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟರೆ ನಿಮ್ಗೆ ದಾರಿನೇ ಕಾಣೋದಿಲ್ಲಲ್ಲ, ಆ ರೀತಿ ಇತ್ತು ನಿಮ್ಮ ಜೀವನ. ಆದರೆ ಈಗ ಹಾಗಲ್ಲ. ಬಾಬಾ ನಿಮ್ಮ ಜೀವನದಲ್ಲಿ ಬಂದಮೇಲೆ, ಹಾಗೆ ನೀವು ದೈವಿಕ ಶಕ್ತಿಗೆ ಕನೆಕ್ಟ್ ಆದಮೇಲೆ, ಹಾಗೆ ಆಧ್ಯಾತ್ಮಿಕ ಒಂದು ಪ್ರಯಾಣವನ್ನು ನೀವು ಶುರು ಮಾಡಿದ್ಮೇಲೆ ನಿಮ್ಮ ಜೀವನ ವಿಭಿನ್ನವಾದ ಒಂದು ಶೈಲಿಯಲ್ಲಿ ಮಾರ್ಪಾಡಾಗ್ತದೆ. ಅದ್ರ ಜೊತೆ ವಿಭಿನ್ನವಾದ ದಾರಿಯನ್ನು ಕೂಡ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಎಷ್ಟೇ ಎಂಥದ್ದೇ ಒಂದು ಸಂಘರ್ಷ ಸಮಸ್ಯೆಗಳು ಎದುರಾದರೂ ಕೂಡ ಈಗಲೂ ಕೂಡ ಯಾವುದೋ ಒಂದು ರೀತಿಯ ಭಾವನಾತ್ಮಕವಾದ ಒಂದು ವಿಚಾರ ನಿಮ್ಮನ್ನು ಆವರಿಸಿದೆ. ಹಣ ಬರ್ತಾ ಇದೆ, ಆದರೆ ಉಳಿತಾ ಇಲ್ಲ. ಕೆಲವು ಬಾರಿ ನಿಮ್ಮನ್ನು ನಿಮ್ಮವರೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಕುಟುಂಬದಲ್ಲಿ ಕಾರಣವಿಲ್ಲದೆ ಕೆಲವೊಂದು ಸಾರಿ ಜಗಳ ಆಗ್ತಾ ಇದೆ, ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ. ದೇಹದಲ್ಲಿ ಯಾವುದೇ ರೀತಿ ಕಾಯಿಲೆ ಇಲ್ಲ, ಆದರೂ ಕೂಡ ಒಳಗಿನಿಂದ ಏನೋ ಒಂದು ರೀತಿಯ ನಿರುತ್ಸಾಹ, ಆಯಾಸ ನಿಮ್ಮನ್ನು ಕಾಡ್ತಾ ಇದೆ. ಇಷ್ಟೆಲ್ಲ ನಾನು ನನ್ನ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದರೂ ಕೂಡ ಯಾಕೆ ನನಗೆ ಹೀಗಾಗ್ತಾ ಇದೆ? ಯಾವ ದೇವರು ಯಾವ ತಪ್ಪಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ? ಯಾವ ಕರ್ಮ ನನ್ನನ್ನು ಆವರಿಸಿದೆ ಅನ್ನೋದು ನಿಮ್ಮ ಪ್ರಶ್ನೆಯಾಗಿದೆ. ಇಲ್ಲಿ ಉತ್ತರ ಯಾವ ರೀತಿ ಬರ್ತಾ ಇದೆ ಅಂದರೆ, ಇಲ್ಲಿ ಗುಪ್ತ ಶತ್ರುವಿನ ಒಂದು ಮಾಯೆ ಅಂದರೆ ಪರದೆ ಕಳಚು ಬೀಳುವ ಸಮಯ ಇದಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಂದು ಗ್ರಹದೋಷ ಆಗಿರ್ಬೋದು, ಕೆಲವೊಂದು ಸಮಸ್ಯೆಗಳು ದೂರ ಆಗಿರೋದು ಇಲ್ಲಿ ಅದರ ಅಂತ್ಯವನ್ನು ತೋರಿಸ್ತಾ ಇಲ್ಲ. ಒಂದು ಮಾಯಾಜಾಲದಲ್ಲಿ ನೀವು ಹೋಗ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಾ ಇದೆ. ಒಂದು ಸಂಘರ್ಷದ ಬೆಂಕಿಯಲ್ಲಿ ನೀವೀಗ ಬೇಯ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ವೈಯಕ್ತಿಕ ಸಂಬಂಧದಲ್ಲಿ ಹಾಗೆ ಪ್ರೀತಿಯ ವಿಚಾರದಲ್ಲಿ ಎದ್ದು ಕಾಣಿಸ್ತದೆ. ಅದ್ರ ಜೊತೆಗೆ ಒಂದು ಸಾಧನೆ ಅದು ಅಂತ್ಯ ಆಗಲಿಲ್ಲ, ಅಂದರೆ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲಿಲ್ಲ. ಅದರಲ್ಲಿ ಅಡೆತಡೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗಿದ್ದಾವೆ. ಈ ಹಂತದಲ್ಲಿ ನೀವಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಇಷ್ಟೆಲ್ಲ ನಾನು ಪರಿವರ್ತನೆಗಳನ್ನು ಮಾಡಿಕೊಂಡ್ರೂ, ನನ್ನ ಪೂಜೆ ವ್ರತ ಇವೆಲ್ಲವನ್ನು ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಮತ್ತೆ ಸಮಸ್ಯೆಗಳು ಎದುರಾಗ್ತಾ ಇದ್ದಾವಲ್ವಾ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ತಾ ಇದ್ದೀರಾ. ಆದರೆ ನಿಮ್ಮ ದೇಹಕ್ಕೆ ಒಂದು ಆಪ್ರೇಷನ್ ಆಗಿದೆ ಅಂದರೆ ಇಲ್ಲಿ ನೀವು ತಕ್ಷಣವೇ ಹುಷಾರಾಗೋದಿಲ್ಲ ಅಲ್ವಾ. ಸ್ವಲ್ಪ ಸಮಯ ನೀವು ಚೇತರಿಸ್ಕೊಳ್ಬೇಕು ಮೊದಲಿನಂತ ಆಗಲಿಕ್ಕೆ. ಅದೇ ರೀತಿ ಶಕ್ತಿ, ಒಂದು ಭರವಸೆ ನಿಮಗೆ ತುಂಬಬೇಕು ಅಂದರೆ ನೀವು ಸ್ವಲ್ಪ ರೆಸ್ಟ್ ಕೊಡಬೇಕು. ಆ ರೀತಿ ಸಮಯ ಇದಾಗಿದೆ. ಹಾಗಾಗಿ ನೀವು ಪೂಜೆ ಮಾಡಿದ್ದೀರಾ, ವ್ರತ ಮಾಡಿದ್ದೀರಾ, ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದ್ದೀರಾ, ಅದ್ರ ಜೊತೆ ಈಗ ನಡೀತಾ ಇದ್ದೀರಾ. ಇವೆಲ್ಲ ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ನಾನು ಅಂದ್ಕೊಂಡಿದ್ದು ನಡೀತಾ ಇಲ್ಲ, ಹಾಗೆ ಕೆಲವೊಂದು ಸಮಸ್ಯೆಗಳಲ್ಲಿ ನಾನು ಯಾಕೆ ಇನ್ನೂ ಸಿಕ್ಕಾಕೊಳ್ತಾ ಇದ್ದೀನಿ ಅಂದರೆ ಇದೇ ಕಾರಣ ಆಗಿದೆ. ಆಪ್ರೇಷನ್ ಅಂತೂ ಆಗಿದೆ, ಆದರೆ ಈಗ ರೆಸ್ಟ್ ತಗೊಳ್ಳೋ ಸಮಯ ಕೂಡ, ಅಂದರೆ ನಿಮ್ಮ ದೇಹ ಇನ್ನೂ ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಹಾಗೆ ನೀವು ಕರ್ಮವನ್ನು ಕಳ್ಕೊಳ್ಳೋಕ್ಕೆ, ಹಾಗೆ ಕೆಟ್ಟದನ್ನು ನಿಮ್ಮ ಜೀವನದಿಂದ ದೂರ ಹೋಗಿಸ್ಲಿಕ್ಕೆ ನೀವು ಪೂಜೆ ಪುನಸ್ಕಾರ ವ್ರತ ಇಂಥವನ್ನು ಪಾಲನೆ ಮಾಡಿದ್ದೀರ. ದಯೆ ಕರುಣೆ ಪ್ರೇಮ ಸೇವೆಯನ್ನು ನೀವು ಮಾಡಿದ್ದೀರ. ಆದರೆ ಈಗ ಅದರ ಫಲವನ್ನು ನೀವು ಕಾಣಬೇಕು ಅಂದರೆ ಸ್ವಲ್ಪ ಸಮಯ ತಗೊಳುತ್ತೆ. ಆ ಮಧ್ಯದ ಗ್ಯಾಪಲ್ಲಿ ನೀವು ಕೆಲವು ಕರ್ಮಗಳನ್ನು ಇನ್ನೂ ಕಳ್ಕೊಳ್ಳೋದಿರುತ್ತೆ, ಹಾಗೆ ಅಲ್ಲಿ ಒಂದು ಪಾಠವನ್ನು ಕಲಿಯೋದಿರುತ್ತೆ. ಹಾಗೆ ನೀವು ಎಷ್ಟು ಚೆನ್ನಾಗಿ ಹಿಂದೆ ಮಾಡಿದ ಒಂದು ಸೇವೆಗಳಿಗೆ ಪಾಠವನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಅಂದರೆ ಅಹಂಕಾರದಿಂದ ವರ್ತನೆ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ಇವೆಲ್ಲ ನಾನು ಮಾಡಿದೆ ನನಗೆ ಒಳ್ಳೇದಾಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾಯಿದ್ರು. ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಕೆಲವೊಂದು ಸಾರಿ ಭೌತಿಕ ಸುಖಗಳಿಗೋಸ್ಕರ ಆಸೆ ಪಟ್ಟು ನೀವು ಜೀವನದಲ್ಲಿ ಏನಾದರೂ ಮಾಡ್ಕೊಂಡಿದ್ದೀರಾ ಅಂದರೆ ಅಲ್ಲಿ ಮತ್ತೊಂದು ಪಾಠ ಕಲಿಯೋ ಅವಕಾಶ ಇರದೇ ಇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ. ಆದರೆ ಖಂಡಿತ ನಿಮಗೆ ಇಲ್ಲೊಂದು ಪಾಠ ಸಿಗ್ತಾ ಇದೆ, ಪರಿವರ್ತನೆ ಸಿಗ್ತಾ ಇದೆ. ಹಾಗೆ ಕರ್ಮಗಳ ನಿವಾರಣೆಗೂ ಕೂಡ ಗುರುವು ನಿಮಗೋಸ್ಕರನೇ ಶ್ರಮಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದೆ, ಹಾಗೆ ಅದು ವ್ಯರ್ಥ ಆಗೋದಿಲ್ಲ. ಹಾಗೆ ಭೌತಿಕ ಆಸೆಗಳನ್ನು ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋ ಉದ್ದೇಶ ಇಟ್ಟು ಅಷ್ಟೇ ಸೇವೆ ಮಾಡಿದ್ದೀರಾ ಅಂದರೆ ಮತ್ತೆ ಇಲ್ಲಿ ಒಂದು ಅರ್ಥಪೂರ್ಣವಾದ ಪಾಠ ಕಲೀಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ. ಮತ್ತೆ ಸಮಸ್ಯೆಗಳು ಹೆಚ್ಚಾಗೋದ್ರ ಜೊತೆಗೆ ನೀವು ಪೂರ್ಣ ವಿಶ್ವಾಸದಿಂದ ನಂಬಬೇಕು, ಪ್ರಯತ್ನ ಪಡಬೇಕು. ಆ ರೀತಿ ಘಟನೆ ನಡೀತಾ ಇದೆ. ಇದೇ ಅದಕ್ಕೆ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹೆದರೋ ಅವಶ್ಯಕತೆ ಇಲ್ಲ. ಜೀವನ ಆದಮೇಲೆ ಏರಿಳಿತಗಳು ಇದ್ದೇ ಇರ್ತವೆ, ಸಮಸ್ಯೆಗಳು ಬಂದೇ ಬರ್ತವೆ. ಸಮಸ್ಯೆಗಳನ್ನು ಎದುರಿಸಿದ ವಿನಃ ಆ ಸಮಸ್ಯೆಗಳು ಹಿಂದೆ ಸರಿಯೋದಿಲ್ಲ. ಅವುಗಳಿಂದ ಓಡಿದಷ್ಟು ಆ ಸಮಸ್ಯೆಗಳು ದೊಡ್ಡದಾಗಿ ನಿಮ್ಮನ್ನು ಹಿಂಬಾಲಿಸ್ತವೆ ವಿನಃ ಅವು ಸಣ್ಣದಾಗಿ ಒಟ್ಟಾರೆಯಾಗಿ ಪರಿಹಾರ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಆ ಸಮಸ್ಯೆಗಳ ಎದುರಿಗೆ ಗುರುವು ನಿಮ್ಮನ್ನು ನಿಲ್ಲಿಸಿದ್ದಾರೆ. ಅಂದರೆ ಗುರು ಅಲ್ವಾ, ಅವರು ನಿಮಗೆ ಮಾರ್ಗದರ್ಶನ ಕೊಡಲೇಬೇಕು. ಆ ಒಂದು ವಿಚಾರದಿಂದ ನಿಮ್ಮನ್ನು ಹೊರಗೆ ತರಬೇಕು ಸಂಪೂರ್ಣವಾಗಿ. ಅದು ಮತ್ತೆ ನಿಮ್ಮನ್ನು ಯಾವಾಗಲೂ ಮಾಯೆಯಾಗಿ ಒಂದು ನೋವಾಗಿ ಕಾಟ ಕೊಡಬಾರ್ದಲ್ವ. ಹಾಗಾಗಿ ಗುರು ಅದರ ಎದುರಿಗೆ ನಿಮ್ಮನ್ನು ನಿಲ್ಲಿಸಿದರೆ ನೀನು ಸಮರ್ಥ, ಹಾಗೆ ನಾನು ನಿನ್ನನ್ನು ಸಮರ್ಥಗೊಳಿಸಿದ್ದೀನಿ, ನೀನು ಅದನ್ನು ಫೇಸ್ ಮಾಡು, ಆ ಶಕ್ತಿ ನಿನಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಿನ್ನ ಆತ್ಮದ ಉದ್ದೇಶ ಏನಿದೆ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ. ನಿನ್ನ ಇಚ್ಛೆ ಕನಸುಗಳು ತಾನಾಗಿ ಪೂರ್ಣಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ವಿನಃ ನೀನು ಅದನ್ನು ಪಡ್ಕೊಳ್ಳೋಕ್ಕೆ, ಒಂದು ಕನಸು ಇಚ್ಛೆಗಳನ್ನು ನೀನು ನಿನ್ನ ಜೀವನದಲ್ಲಿ ಪೂರ್ಣಗೊಳಿಸ್ಕೊಂಡು ಅವುಗಳ ಜೊತೆ ಸಾಕಬೇಕು ಅಂದರೆ ನೀನು ಅದಕ್ಕೆ ಅರ್ಹನಾಗಬೇಕಲ್ಲ. ಆ ಅರ್ಹತೆಯ ಪಾಠ ಇಲ್ಲಿ ನಿನಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ.
ಅಂದರೆ ನಿಮ್ಮ ಔರಾ ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ವೀಕ್ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಇವೆಲ್ಲ ಸೇವೆ ಮಾಡಿದರೂ ಕೂಡ ಎಲ್ಲೋ ಒಂದು ರೀತಿಯ ಸಂದೇಹ ಇದೆ, ಇನ್ನೂ ಒಂದು ಮೋಹ ಇದೆ, ಹಾಗೆ ಒಂದು ಸ್ವಲ್ಪ ಅಹಂಕಾರ, ನಾನೆಲ್ಲ ಮಾಡ್ಕೊಂಡಿದ್ದೀನಿ ಸರಿಯಾಗತ್ತೆ ಅನ್ನೋದಿದೆ, ಇಲ್ಲ ಒಂದು ಸಂದೇಹ ಕೂಡ ಇದೆ, ನಾನು ಇದೆಲ್ಲ ಮಾಡಿದರೂ ಕೂಡ ಯಾಕೆ ದೇವರು ನನಗೆ, ಗುರುವು ನನಗೆ ಸಹಾಯ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಬಗ್ಗೆನೇ, ಹಾಗೆ ನಿಮ್ಮ ಪ್ರಾರ್ಥನೆಯ ಬಗ್ಗೆ, ನಿಮ್ಮ ಪೂಜೆ, ನಿಮ್ಮ ಸಂಕಲ್ಪದ ಬಗ್ಗೆ ಸಂದೇಹ ಪಡ್ತಾ ಇದ್ದೀರಾ. ಭಗವಂತನನ್ನು ಪೂರ್ಣವಾಗಿ ನಂಬಿ ನಡಿಬೇಕಾದ್ರೆ, ಗುರುವನ್ನು ಪೂರ್ಣವಾಗಿ ನಂಬಿ ನಡಿಬೇಕಾದ್ರೆ ನೀವು ಅನುಮಾನ ಪಟ್ರಿ ಅಂದರೆ ಇಲ್ಲಿ ರಾಹು ಕೇತುವಿನ ಪ್ರಭಾವ ನಿಮ್ಮನ್ನು ಭ್ರಮಿತಗೊಳಿಸಲಿಕ್ಕೆ ಬರುತ್ತೆ. ಅಂದರೆ ನೀವು ಎಲ್ಲಿ ದೃಢವಾದ ವಿಶ್ವಾಸ, ನಂಬಿಕೆ ಇಟ್ಟು ಗುರುವಿನಲ್ಲೋ, ಭಗವಂತನಲ್ಲೋ, ದೇವಿಯಲ್ಲೋ ಶರಣಾಗಿರ್ತೀರಿ ಅಂದಾಗ ಅಲ್ಲಿ ಅವರ ಕಾಡಾಟ ಅಷ್ಟಿರೋದಿಲ್ಲ. ಅಂದರೆ ಅವರು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ. ಯಾವಾಗ ನಿಮ್ಮ ಭಕ್ತಿ ನಿಮ್ಮ ಮೇಲೆ, ಹಾಗೆ ಆ ಭಗವಂತನ ಅಂದರೆ ನೀವು ಯಾರನ್ನು ನಂಬಿರ್ತೀರಲ್ಲ ಆ ಶಕ್ತಿಯ ಮೇಲೆ ನಿಮಗೆ ಅಪನಂಬಿಕೆ ಬರುತ್ತೋ, ಸಂದೇಹ ಬರಲಿಕ್ಕೆ ಶುರುವಾಗುತ್ತೋ, ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಒಂದು ಪ್ರಾರ್ಥನೆ ಮಾಡಿರ್ತೀರಲ್ಲ, ಆ ಪ್ರಾರ್ಥನೆ, ಆ ಭಕ್ತಿಯ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ ತಕ್ಷಣ ಇಲ್ಲಿ ಭ್ರಮಿತಗೊಳಿಸುವ ಈ ಎರಡೂ ಗ್ರಹಗಳು, ಛಾಯಾಗ್ರಹಗಳು ನಿಮ್ಮ ಮೇಲೆ ಪರಿಣಾಮ ಬೀರಲಿಕ್ಕೆ ಶುರುವಾಗ್ತವೆ. ಅಂದರೆ ಅವುಗಳು ತಮ್ಮದೇ ಆದ ದಾರಿಯಲ್ಲಿ ನಿಮ್ಮನ್ನು ತಗೊಂಡು ಹೋಗಲಿಕ್ಕೆ, ಅಂದರೆ ಬೌದ್ಧಿಕ ಆಸೆಗಳನ್ನು ತೋರಿಸೋದು, ಈ ರೀತಿ ನಿಮ್ಮನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಿದ್ದೀವಿ. ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಹಾಗಾಗಿ ಸಂದೇಹ ಪಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಸಂದೇಹ ಪಟ್ಟ ಕ್ಷಣ ಬೇರೆ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಆವರಿಸ್ಬಿಡುತ್ತೆ. ಅದೇ ನೀವು ದೃಢವಾದ ವಿಶ್ವಾಸದೊಂದಿಗೆ ಭಗವಂತನಲ್ಲಿ, ಗುರುವಿನಲ್ಲಿ ಶರಣಾಗಿ, ದೇವಿ ಶಕ್ತಿಯಲ್ಲಿ ಶರಣಾಗಿ ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಆ ಶಕ್ತಿ ಮತ್ತು ನಿಮ್ಮ ನಂಬಿಕೆ ಎರಡೂ ಇಲ್ಲಿ ಒಂದು ವಿಶ್ವಾಸದಲ್ಲಿ ಸಾಕ್ತಾ ಇರ್ತದೆ. ಅಂದರೆ ನೀವು ಆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾಗ ಆ ದಾರಿಯಲ್ಲಿ ಈ ಗ್ರಹಗಳು ಬಾಧೆ ಉಂಟು ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಆ ಗ್ರಹಗಳು ಆ ದೇವಿ ಶಕ್ತಿಯನ್ನು, ಹಾಗೆ ನಿಮ್ಮ ದೃಢವಾದ ವಿಶ್ವಾಸವನ್ನು, ಆ ಗುರು ಶಕ್ತಿಯನ್ನು ಗೌರವಿಸ್ತವೆ. ಹಾಗಾಗಿ ಅವರು ಅಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಯಾವಾಗ ನಿಮ್ಮ ಮನಸ್ಸು ಸಂದೇಹಕ್ಕೆ ಈಡಾಗಿ ಸ್ವಲ್ಪ ಗೊಂದಲ ಮಾಡ್ಕೊಳ್ಳುತ್ತೋ, ನಿಮ್ಮ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ಳುತ್ತೋ, ಆಗ ಮಾತ್ರ ಆ ಶಕ್ತಿಗಳ ಪ್ರಯೋಗ ನಿಮ್ಮ ಮೇಲೆ ಒಂದು ನಕಾರಾತ್ಮಕವಾಗಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದೇ ರೀತಿ ಒಂದು ವಿಚಾರದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಹಾಗಾಗಿ ನಿಮ್ಮ ಪ್ರಾರ್ಥನೆ ಮೇಲೆ, ನಿಮ್ಮ ಮೇಲೆ, ಹಾಗೆ ನೀವು ನಂಬಿದ ಗುರು ಮೇಲೆ, ಶಕ್ತಿ ಮೇಲೆ, ಭಗವಂತನ ಮೇಲೆ ನಂಬಿಕೆ ಇರಬೇಕು. ಅದು ಎಷ್ಟರ ಮಟ್ಟಿಗೆ ಇರಬೇಕಂದ್ರೆ, ನಿಮ್ಮ ಪಾದಗಳಲ್ಲಿ ನಾನು ಶರಣಾಗಿದ್ದೀನಿ, ನನ್ನ ಜೀವನ, ನನ್ನ ಜೀವ, ಹಾಗೆ ನನ್ನ ಮುಂದಿನ ಭವಿಷ್ಯ ಎಲ್ಲವೂ ನಿಮ್ಮದೇ ಅನ್ನೋ ರೀತಿಯಲ್ಲಿ ನೀವು ಸಮರ್ಪಣೆ ಆಗಬೇಕು. ಹಾಗೆ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಹೋಗಬೇಕು. ಅಂಥ ಸಮಯದಲ್ಲಿ ಎಂಥದೇ ಸಮಸ್ಯೆಗಳು ಎದುರಾದರೂ ಕೂಡ ನನ್ನ ಜೊತೆ ನನ್ನ ಭಗವಂತ ಇದ್ದಾರೆ, ಖಂಡಿತ ಅವ್ರ ಮೇಲೆ ನನಗೆ ಪೂರ್ಣವಾದ ವಿಶ್ವಾಸ ಇದೆ, ಅವರು ಅದಕ್ಕೆ ದಾರಿ ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ನಂಬಿಕೆ ಇದ್ದಾಗ ಯಾವುದೇ ರೀತಿಯ ಛಾಯಾಗ್ರಹಗಳು ನಿಮ್ಮನ್ನು ಭ್ರಮಿತಗೊಳಿಸೋದಿಲ್ಲ. ಅವುಗಳ ಪ್ರಭಾವವು ಕೂಡ ಆ ಸಮಯದಲ್ಲಿ ನಿಮ್ಮ ಮೇಲೆ ಬ್ಲೆಸ್ಸಿಂಗನ್ನೇ ಕೊಡುತ್ತೆ, ಯಾವುದೇ ಕಾರಣಕ್ಕೂ ನಕಾರಾತ್ಮಕ ಪರಿಣಾಮ ಬೀರೋದಿಲ್ಲ. ಹಾಗಾಗಿ ಇಷ್ಟನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತೇಳಿ ಹಣ ಖರ್ಚು ಮಾಡ್ಕೊಳ್ಬೇಡಿ. ಮೊದಲು ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಹೆಚ್ಚಿಕೊಳ್ಳಿ. ಹಾಗೆ ನಿಮ್ಮ ಪ್ರಾರ್ಥನೆಯ ಮೇಲೆ, ನಿಮ್ಮ ಪೂಜೆ ಮೇಲೆ, ಹಾಗೆ ನೀವು ಮಾಡ್ತಾ ಇರುವ ಒಳ್ಳೆಯ ಉದ್ದೇಶದ ಕರ್ಮಗಳ ಮೇಲೆ ನಂಬಿಕೆ ಇಡಿ. ಹಾಗೆ ತಂದೆ ತಾಯಿಯ ಆಶೀರ್ವಾದವನ್ನು ನೀವು ಯಾವಾಗೂ ತಗೊಳ್ಬೇಕು, ಅವರನ್ನು ಕಡೆಗಣಿಸಬಾರ್ದು. ಅವರನ್ನು ಕಡೆಗಣಿಸಿದರೂ ಕೂಡ ಕೆಲವು ಗ್ರಹ ದೋಷಗಳು ನಿಮ್ಮನ್ನು ಕಾಡ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆಗ ನೀವು ಇಡೀ ಜಗತ್ತಲ್ಲಿ ಎಲ್ಲೇ ಸುತ್ತಿದರೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ತಂದೆ ತಾಯಿಗಳಿಗೆ ಬೆಲೆ ಕೊಡೋದನ್ನು, ಗೌರವ ಕೊಡೋದನ್ನು, ಸ್ವಲ್ಪ ಸಮಯ ಕೊಟ್ಟು ಅವ್ರ ಜೊತೆ ಮಾತನಾಡುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಹಾಗೆ ನೀವು ದೂರ ಇದ್ದೀರಾ ಅಂದರೆ ದಿನಕ್ಕೆ ಒಂದು ಸಾರಿ ಆದರೂ ಫೋನ್ ಮಾಡಿ ಅವರಿಗೆ ಸಂತೋಷ ಆಗೋ ರೀತಿಯಲ್ಲಿ ಅವರ ಆರೋಗ್ಯವನ್ನು ವಿಚಾರಿಸೋದಾಗಿರ್ಬೋದು, ಊಟ ಆಯಿತಾ ಅಂತೇಳಿ ಕೇಳೋದಾಗಿರ್ಬೋದು. ಈ ರೀತಿ ಮಾಡಿ ತಿಂಗಳಿಗೊಮ್ಮೆ ಆದರೂ ಅವರಿಗೆ ಏನಾದರೂ ನಿಮ್ಮ ಕೈಲಾದರೆ ಒಂದು ಸಣ್ಣ ಗಿಫ್ಟ್ ಕೊಡೋದನ್ನು ಮರಿಬೇಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಏನು ಅಡೆತಡೆ ಇದೆಯಲ್ಲ ಅದು ದೂರ ಆಗ್ತಾ ಹೋಗುತ್ತೆ. ಯಾವುದೇ ಕರ್ಮ ಬಂಧಿಸೋಲ್ಲ, ನಿಮ್ಮನ್ನು ತೆರೆದುಕೊಡ್ತಾ ಹೋಗುತ್ತೆ ದಾರಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಸೂಚನೆ ಸಿಗ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ನಿಮ್ಮ ವಯಸ್ಸಿಗಿಂತ ಹೆಚ್ಚು ಬುದ್ಧಿವಂತರು ಅಂಥೇಳಿ ನಿಮ್ಗೆ ಏನಾದರೂ ಫೀಲ್ ಆಗ್ತಾ ಇದೆಯಾ? ಕುಟುಂಬದ ಜೊತೆ ಹಾಗೆ ಜನರ ಮಧ್ಯೆ ಇದ್ದರೂ ಕೂಡ ಒಂಟಿತನದ ಫೀಲ್ ಆಗ್ತಾ ಇದೆಯಾ? ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಆ ಜಾಗದಲ್ಲಿ ಎಲ್ಲರೂ ಸುತ್ತಮುತ್ತ ಇದ್ದರೂ ಕೂಡ ನೀವು ಒಂಟಿಯಾಗಿದ್ದೀರಾ ಅನ್ನೋ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆಯಾ? ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಗೆಲುವಾಗಿರ್ಬೋದು, ಸಫಲತೆ ಆಗಿರ್ಬೋದು ನಿಮ್ಮ ಎದುರಿಗೆ ಬರ್ತಾ ಇದೆ, ಇನ್ನೇನು ನಂಗೆ ಸಿಕ್ತು ಅನ್ನೋ ಸಮಯದಲ್ಲಿ ನಿಮ್ಮಿಂದ ದೂರ ಆಗ್ತಾ ಇದೆ. ಇದರ ಅನುಭವ ಕೂಡ ನಿಮಗೆ ಆಗ್ತಾ ಇದೆಯಾ? ಇದು ಆ ಭಗವಂತನ ಸಂಕೇತ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದು ಆಕಸ್ಮಿಕವಾಗಿ ನಡೀತಾ ಇಲ್ಲ, ಆ ಭಗವಂತನ ಯೋಜನೆಯಲ್ಲಿ ನೀವಿದ್ದೀರಾ ಅಂಥೇಳಿ ಇಲ್ಲಿ ತಿಳಿಸ್ತಾ ಇದೆ. ಹಿಂದಿನ ಜನ್ಮದ ಭಾರ ಹಾಗೆ ಕೆಲವು ರಹಸ್ಯಗಳನ್ನು ಹೊತ್ಕೊಂಡೇ ನೀವು ಈ ಜನ್ಮವನ್ನು ತಾಳಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಿಂದಿನ ಜನ್ಮದಲ್ಲಿ ಏನೊಂದು ಕೆಲವು ಕಾರ್ಯಗಳನ್ನು ಮಾಡಿದ್ರಲ್ಲ ಅವು ಅಪೂರ್ಣಗೊಂಡಿದ್ದಾವೆ. ಈ ಜನ್ಮದಲ್ಲಿ ಆ ಅಪೂರ್ಣಗೊಂಡ ಕಾರ್ಯಗಳನ್ನು ಪೂರ್ಣ ಮಾಡ್ಕೊಳ್ಳೋಕ್ಕೆ, ಹಾಗೆ ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಿಮ್ಮನ್ನು ಆ ಭಗವಂತನ ಯೋಜನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದೆ. ಅಂದರೆ ಅವರು ಆಯ್ಕೆ ಮಾಡಿಕೊಂಡು ಈ ಜನ್ಮಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಣ್ಣವರಿದ್ದಾಗಿಂದನೇ ನಿಮ್ಮದು ಸ್ವಲ್ಪ ಗಂಭೀರ ಶಾಂತ ಸ್ವಭಾವ. ಬೇರೆ ಮಕ್ಕಳೆಲ್ಲ ಆಟದಲ್ಲಿ ತೊಡಗಿದ್ರೆ ನೀವು ಕೆಲವು ಜವಾಬ್ದಾರಿಗಳನ್ನು ತಗೊಳ್ಳೋದ್ರಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಿದ್ರಿ ಆಗಲೇ.
ಇದು ನಿಮ್ಮ ಹಿಂದಿನ ಜನ್ಮದ ಅನುಭವದ ಸಾಕ್ಷಿಯಾಗಿದೆ. ಈ ರೀತಿಯ ಒಂದು ವಿಚಾರ ಅಂದರೆ ಅಲ್ಲಿ ಅಂತ್ಯಗೊಳಿಸಿದ್ದು ಇಲ್ಲಿ ಪ್ರಾರಂಭವಾಗಿದೆ. ಹಾಗಾಗಿ ಸಣ್ಣ ವಯಸ್ಸಲ್ಲೇ ನಿಮಗೆ ಕೆಲವು ಜವಾಬ್ದಾರಿಗಳು, ಹಾಗೆ ಯಾವ ರೀತಿ ಇರಬೇಕು ಅನ್ನೋ ರೀತಿಲಿ ಕೆಲವು ಯಾವ ರೀತಿ ಸಹಿಸ್ಕೊಳ್ಬೇಕು ಕೆಲವೊಂದು ವಿಚಾರಗಳನ್ನು ಅನ್ನೋದು ಪಾಠವಾಗಿ ಬಂದಿದೆ. ನಂಬಿದವರೇ ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೆ ನೀವು ಸಣ್ಣವರಿದ್ದಾಗಿಂದನೇ ಯಾವುದೋ ಒಂದು ಭಾರ ನಿಮ್ಮ ಹೆಗಲ ಮೇಲಿದೆ ಅನ್ನೋ ರೀತಿಲಿ ಹೊತ್ತು ಸಾಕ್ತಾ ಇದ್ದೀರಾ ಅನ್ನೋ ರೀತಿಲಿ ಅನುಭವ ಕೂಡ ನಿಮಗಾಗಿದೆ. ಇದೆಲ್ಲವೂ ನಿಮ್ಮ ಸಂಚಿತ ಕರ್ಮವನ್ನು ತೋರಿಸ್ತಾ ಇದೆ. ಇಲ್ಲಿ ನೀವು ಒಂದು ಅನುಭವಿ ಆತ್ಮ ಅನ್ನೋ ರೀತಿಲಿ ಬರ್ತಾ ಇದೆ ಎನರ್ಜಿಯಲ್ಲಿ. ನೀವು ಹಿಂದಿನ ಜನ್ಮದಲ್ಲಿ ಒಂದು ಸೇನಾಧಿಪತಿಯಾಗಿರ್ಬೋದು, ಒಟ್ಟಾರೆ ಒಂದು ಶಿಸ್ತುಬದ್ಧವಾದ ಕೆಲಸವನ್ನು ನೀವು ಮಾಡ್ತಾ ಇದ್ರಿ, ಒಂದು ಮುಖ್ಯವಾದ ಒಂದು ಸ್ಥಾನದಲ್ಲಿದ್ರಿ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಅಂದರೆ ಯಾರಿಗಾದರೂ ಸಲಹೆ ಕೊಡುವ ಒಂದು ಉನ್ನತ ಪದವಿಯಲ್ಲಿ ಕೂಡ ಇದ್ರಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಜನ್ಮದಲ್ಲೂ ಕೂಡ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿಗಳು ತುಂಬ ಇದ್ದಾವೆ. ಯಾರ ಕೈ ಕೆಳಗೂ ಕೆಲಸ ಮಾಡೋದು ನಿಮಗೀಗ ಇಷ್ಟ ಇಲ್ಲ. ಹಾಗೆ ಯಾರಾದರೂ ನಿಮ್ಮನ್ನು ಅನಿವಾರ್ಯವಾಗಿ ತುಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಅದರಿಂದ ಹೊರಗೆ ಬರಬೇಕು, ಇಲ್ಲ ಅವರನ್ನು ಎದುರಿಸಬೇಕು ಅನ್ನುವ ಭಾವನೆ ನಿಮ್ಮಲ್ಲಿ ಈಗ ಹೆಚ್ಚಾಗ್ತಾ ಇದೆ. ಅಂದರೆ ಇದೇ ಲೀಡರ್ಶಿಪ್ ಕ್ವಾಲಿಟಿಯಿಂದ ಆ ರೀತಿ ಗುಣಗಳು ನಿಮ್ಮಲ್ಲಿ ಬಂದಿದ್ದಾವೆ, ಹಿಂದಿನ ಜನ್ಮದಿಂದ ಕೂಡ ಬಂದಿದ್ದಾವೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಅಂದರೆ ನಿಮ್ಮ ಆತ್ಮಕ್ಕೆ ತಿಳಿದಿದೆ ಹಿಂದಿನ ಜನ್ಮದಲ್ಲಿ ನೀವು ಯಾವ ರೀತಿ ಒಂದು ಗುಣವನ್ನು ಹೊಂದಿದ್ರಿ ಅಂತೇಳಿ. ಹಾಗಾಗಿ ಕೆಲವೊಂದ್ಸರಿ ಈಗ ಅನಿವಾರ್ಯತೆಯಾಗಿ ಯಾರಾದರೂ ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮ್ಮ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂದರೆ ಅಂಥ ವಿಚಾರಗಳನ್ನು ನೀವು ಇಷ್ಟಪಡೋದಿಲ್ಲ, ಅವುಗಳನ್ನು ವಿರೋಧಿಸ್ತೀರಾ. ಹಿಂದಿನ ಜನ್ಮದಲ್ಲಿ ನಿಮ್ಮ ಪ್ರೀತಿಯನ್ನು ನೀವು ಕಡೆಗಣಿಸಿದ್ರ, ಅಂದರೆ ಜವಾಬ್ದಾರಿಗಳನ್ನು ಹಾಗೆ ಕರ್ತವ್ಯಗಳನ್ನು ನಿಭಾಯಿಸೋಕ್ಕೆ, ಹಾಗೆ ಕೆಲವೊಂದು ಕೆಲಸಗಳನ್ನು ಕಾರ್ಯಗಳನ್ನು ಮಾಡುವ ಒಂದು ಗಮನದ ಕಡೆ ನೀವು ಬಹಳ ಫೋಕಸ್ ಮಾಡಿದರೆ ನಿಮ್ಮ ದೃಷ್ಟಿಯನ್ನು. ಹಾಗಾಗಿ ನಿಮ್ಮ ಪ್ರೀತಿಯನ್ನು ಎಲ್ಲೋ ಒಂದು ರೀತಿಯಲ್ಲಿ ಕಡೆಗಣಿಸಿದ್ರಿ. ಅಂದರೆ ಕೆಲವು ಜವಾಬ್ದಾರಿಗಳಿಂದ ನಿಮ್ಮ ಭಾವನೆಗಳನ್ನು, ನಿಮ್ಮ ಪ್ರೀತಿಯ ಭಾವನೆಯನ್ನೇ ಬಲಿ ಕೊಟ್ಟಿದ್ರಿ ನೀವು. ಕೆಲವೊಂದು ಸಾರಿ ನೀವು ಹೊರಗಡೆ ಸಮಾಜ ಸೇವೆ ಮಾಡುವ ರೂಪದಲ್ಲೂ ಕೂಡ ಇದ್ದಿದ್ದರಿಂದ ನೀವು ನಿಮ್ಮ ಕುಟುಂಬಕ್ಕೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಮಯ ಕೊಟ್ಟಿರಲಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ಈ ಜನ್ಮದಲ್ಲಿ ನಿಮ್ಮ ಹತ್ರ ಹಣ ಎಷ್ಟೇ ಇದ್ರೂ ಎಲ್ಲೋ ಒಂದು ರೀತಿಯಲ್ಲಿ ಪ್ರೀತಿಯ ಕೊರತೆ ನಿಮ್ಮನ್ನು ಕಾಡ್ತಾ ಇದೆ. ಕುಟುಂಬ ಇದೆ ಆದರೂ ಕೂಡ ಒಂಟಿತನದ ಫೀಲ್ ಆಗ್ತಾ ಇದೆ. ಅಂದರೆ ಇಲ್ಲೂ ಕೂಡ ಆ ಕೆಲಸದ ಕಡೆ ನೀವು ಓಡಾಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ, ಆದರೆ ಈ ಸಮಯದಲ್ಲಿ ಪ್ರೀತಿಯನ್ನು ಕೂಡ ಬಯಸ್ತಾ ಇದ್ದೀರಾ. ಆದರೆ ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಇಲ್ಲಿ ಸಿಗ್ತಾ ಇಲ್ಲ. ಹಿಂದಿನ ಜನ್ಮದಲ್ಲಿ ಇದ್ದ ಕೊರತೆಯನ್ನು ಈ ಜನ್ಮದಲ್ಲಿ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಆದರೂ ಭಾವನಾತ್ಮಕವಾಗಿ ಯಾವುದೇ ರೀತಿ ಒಂದು ಪ್ರೀತಿ, ವೈಯಕ್ತಿಕ ಸಂಬಂಧ ನಿಮ್ಮ ಜೊತೆ ಸ್ಪಂದಿಸ್ತಾ ಇಲ್ಲ. ಈ ರೀತಿಯ ಕೊರಗು ನಿಮ್ಮನ್ನು ಕಾಡ್ತಾ ಇದೆ. ಎಲ್ಲರ ಅವಶ್ಯಕತೆಯನ್ನು ಪೂರ್ಣಗೊಳಿಸುವ ATM ಥರ ಆಗಿಬಿಟ್ಟಿದ್ದೀರಾ. ಅಂದರೆ ಅವರ ಅವಶ್ಯಕತೆಗಳಿಗೆ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ ವಿನಃ ನಿಮಗೆ ಅವರು ಭಾವನಾತ್ಮಕವಾಗಿ ಇಲ್ಲಿ ಸ್ಪಂದಿಸ್ತಾ ಇಲ್ಲ, ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಒಂಟಿತನದ ಫೀಲ್ ನಿಮಗೆ ಆಗ್ತಾ ಇದೆ. ಹಿಂದಿನ ಜನ್ಮದ ಒಂದು ಋಣವೇ ಕಾರಣ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಅಂದರೆ ನೀವೇನು ಕೊಟ್ಟಿದ್ರು ಆ ಜನ್ಮದಲ್ಲಿ ಅದೇ ಈ ಜನ್ಮದಲ್ಲಿ ನಿಮಗೆ ಮರಳಿ ಸಿಗ್ತಾ ಇದೆ. ಅಂದರೆ ಅವರು ನಿಮ್ಮ ಪ್ರೀತಿಯನ್ನು ಬಯಸಿದಾಗ, ನಿಮ್ಮ ಜೊತೆ ಭಾವನಾತ್ಮಕವಾಗಿ ಸ್ಪಂದಿಸೋ ರೀತಿಯಲ್ಲಿ ಬಂದಾಗ ನೀವು ಕೆಲಸ, ಕರ್ತವ್ಯ, ಸಮಾಜ ಸೇವೆ ಹೀಗೆ ಈ ರೀತಿಯ ಒಂದು ವಿಚಾರಗಳಿಗೆ ನಿಮ್ಮನ್ನು ತೊಡಗಿಸ್ಕೊಂಡು ನೀವು ಅವರಿಗೆ ಆ ಸಮಯವನ್ನು ಕೊಡಲಿಲ್ಲ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಹತ್ರ ಹಣ ಇದೆ, ಒಂದು ಎಲ್ಲ ರೀತಿ ಇದ್ದರೂ ಕೂಡ ನಿಮಗೆಲ್ಲೋ ಒಂದು ರೀತಿ ಈ ರೀತಿಯ ಕೊರತೆಗಳು ಕಾಡಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಈ ಎನರ್ಜಿಗೆ ಕನೆಕ್ಟ್ ಆಗ್ತದೆ ಈ ವಿಚಾರ ಸ್ನೇಹಿತರೆ. ಅಂದರೆ ಶೂನ್ಯದಿಂದ ಶಿಖರದ ಯಾತ್ರೆಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಈ ರೀತಿಯ ವಿಚಾರಗಳನ್ನು ನೀವು ಸಫರ್ ಮಾಡಿ ಪಾಠದ ರೂಪದಲ್ಲಿ ತಗೊಂಡು ಕ್ಷಮೆ ಯಾಚಿಸಿ ಆ ಒಂದು ಎನರ್ಜಿಯನ್ನು ರಿಮೂವ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ರೀತಿಯ ಒಂದು ಸಮಸ್ಯೆಗಳು ಪರಿಹಾರ ಆಗ್ತವೆ. ಹಾಗೆ ಅಂದರೆ ನಿಮ್ಮ ತಪ್ಪನ್ನೇ ನೀವು ತಿದ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ನೀವು ಮರುಜನ್ಮ ಅನ್ನೋ ರೀತಿಯಲ್ಲಿ ಆಗಿದೆ. ಅದಕ್ಕೋಸ್ಕರ ನೀವು ಅಲ್ಲಿ ಇಲ್ಲಿ ಹೋಗಿ ಹೋರಾಟ ಮಾಡೋದು ಬೇಡ, ಹಣ ಕೊಟ್ಟು ಸಮಸ್ಯೆಗೆ ಪರಿಹಾರ ಕೇಳ್ಕೊಳ್ಳೋದು ಬೇಡ. ನಿಮ್ಮ ಕೆಲವು ತಪ್ಪುಗಳನ್ನು ತಿದ್ಕೊಂಡು ಒಂದು ಕ್ಷಮೆ, ಅಂದರೆ ನಿಮ್ಮ ಆತ್ಮಕ್ಕೆ ಒಂದು ಕ್ಷಮೆಯನ್ನು ಯಾಚಿಸುವ ಮೂಲಕ ನೀವು ಅವ್ರ ಜೊತೆ ಸ್ವಲ್ಪ ಭಾವನಾತ್ಮಕವಾಗಿ ಸ್ಪಂದಿಸಿದ್ರೆ ಖಂಡಿತವಾಗಿಯೂ ಆ ಒಂದು ಸಂಬಂಧಗಳು ಸರಿ ಆಗ್ತವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ನಿಮಗೆ ಈ ಜನ್ಮದಲ್ಲಿ ತುಂಬ ಕಠಿಣ ದಾರಿಗಳಾಗಿರ್ಬೋದು, ಕಠಿಣತೆ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು ಎದುರಾಗಿದ್ದಾವೆ. ಅಂದರೆ ನೀವು ಅದಕ್ಕೆ ಅರ್ಹರು, ಅಂದರೆ ಅದನ್ನು ಫೇಸ್ ಮಾಡಬಲ್ಲಿರಿ. ಅದಕ್ಕೋಸ್ಕರ ಅಂದರೆ ನೀವು ದುರ್ಬಲತೆಗೆ ಒಳಗಾದವರಲ್ಲ, ಅದನ್ನು ಫೇಸ್ ಮಾಡ್ತೀರಾ, ಎದುರಿಸ್ತೀರಾ, ಆ ಒಂದು ಸಮಸ್ಯೆಯಿಂದ ಹೊರಗೆ ಬರ್ತೀರಾ, ಆ ಸಮಸ್ಯೆನ ಪರಿಹಾರ ಮಾಡ್ತೀರಾ ಅನ್ನೋದಕ್ಕೆ ಕೂಡ ಇಲ್ಲಿ ನಿಮ್ಮ ಆಯ್ಕೆ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೇವಲ ನಿಮ್ಮ ಜನ್ಮ ಇಲ್ಲಿ ಬಂದು ಕೆಲವು ಋಣಗಳನ್ನು ತೀರಿಸ್ಕೊಂಡು ಹೋಗಲಿಕ್ಕೆ ಬಂದಿಲ್ಲ. ನಿಮ್ಮ ಆತ್ಮದ ಉದ್ದೇಶ ಏನಿದೆ ಅಂದರೆ ಇಲ್ಲಿ ನೀವಿಲ್ಲದೆ ಇದ್ದರೂ ಕೂಡ ನಿಮ್ಮ ನೆನಪು ಕೆಲವರಿಗೆ ಕಾಡಬೇಕು. ಅಂದರೆ ಒಳ್ಳೆಯದೇ ನೀವು ಕೊಟ್ಟಿದ್ದು ಅವರು ನೆನಪು ಮಾಡ್ಕೊಳ್ಬೇಕು, ನಿಮ್ಮ ಪೀಳಿಗೆಯವರು. ಆ ರೀತಿ ನಿಮ್ಮಿಂದ ಒಂದು ಒಳ್ಳೆಯ ಕಾರ್ಯ ಆಗುತ್ತೆ, ಸಾಧನೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಈ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ನೀವು ಒಬ್ಬ ಮಾದರಿ, ಪ್ರೇರಣೆಯಾಗಿ ನಿಲ್ತೀರಾ ಅಂಥ ಒಂದು ವ್ಯಕ್ತಿತ್ವ ನಿಮ್ಮದಾಗಿದೆ. ಹಾಗಾಗಿ ಕೆಲವು ಸಂಘರ್ಷಗಳು, ಕೆಲವು ದುಃಖ, ಸಮಸ್ಯೆಗಳು ಎಂಥವರಿಗೆ ಬರ್ತವೆ ಅಂದರೆ ಅವುಗಳನ್ನು ಎದುರಿಸಲು ನೀವು ಸಮರ್ಥರು, ಆ ಶಕ್ತಿ ನಿಮಗಿದೆ. ದುರ್ಬಲತೆ ಜನರ ಎದುರಿಗೆ ಅವು ಬಂದು ನಿಲ್ಲೋದಿಲ್ಲ.
ನೀವು ಸಮರ್ಥರು. ಹಾಗಾಗಿ ಅವುಗಳನ್ನು ಎದುರಿಸ್ತೀರಾ, ಅವುಗಳಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಕೆಲವೊಂದು ಸರಿ ಗುರುವು, ಆ ಭಗವಂತ ನಿಮ್ಮನ್ನು ಆ ಯೋಜನೆಗೆ ಪಾಲ್ಗೊಳ್ಳುವಂತೆ ಮಾಡಿಕೊಂಡು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇದು ಕೆಲವೊಂದು ಸರಿ ಕರ್ಮ ಅಂತಲೂ ಬರೋದಿಲ್ಲ, ಪಾಪ ಅಂತಲೂ ಬರೋದಿಲ್ಲ. ಅಂದರೆ ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸ್ಲಿಕ್ಕೆ, ಅಂದರೆ ಆ ವಿಚಾರವನ್ನು ನಿಮ್ಮಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ. ಹಾಗಾಗಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ ಎನರ್ಜಿ. ಅಂದರೆ ಯಾವುದೇ ಒಂದು ಕೆಲಸ ಮಾಡ್ತಾ ಇರಲಿ, ಅದರಲ್ಲಿ ನಿಮ್ಮದೇ ಆದ ಒಂದು ಛಾಪು ಮೂಡಿಸ್ತೀರಾ. ಹಾಗಾಗಿ ನಿಮ್ಮ ಕುಲದ ಉದ್ಧಾರ ಆಗತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ನಿಮ್ಮ ಕುಟುಂಬದ ಕೆಲವೊಂದು ಕರ್ಮಗಳನ್ನು ತೀರಿಸ್ಕೊಳ್ಳೋಕ್ಕೆ ಅದಕ್ಕೆ ನೀವು ಸಹಾಯ ಮಾಡ್ತೀರಾ ಅನ್ನೋ ರೀತಿಯಲ್ಲಿ, ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ಆತ್ಮದ ಉದ್ದೇಶವನ್ನು ಹೊಂದಿ ನೀವು ಈ ಜನ್ಮವನ್ನು ತಾಳಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಹಿಂದಿನ ಜನ್ಮದಲ್ಲಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಕರ್ಮಗಳು ಕನೆಕ್ಟ್ ಆಗಿದ್ವೋ ಅದೇ ಕರ್ಮಗಳು ಈ ಸಮಯದಲ್ಲೂ ಕೂಡ ನಿಮಗೆ ಕನೆಕ್ಟ್ ಆಗಿದ್ದಾವೆ. ಅಂದರೆ ಒಂದು ಎನರ್ಜಿಯ ಮೂಲಕ, ಅದು ಒಬ್ಬ ವ್ಯಕ್ತಿ ವಿಚಾರಗಳ ಮೂಲಕ. ಅದರಲ್ಲಿ ಕೆಲವೊಂದು ತಪ್ಪುಗಳಿದ್ದಾವೆ, ಕೆಲವೊಂದು ವಿಚಾರಗಳಲ್ಲಿ ತುಂಬ ಅಡೆತಡೆ ಇದೆ. ಅವುಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವರಿಂದ ಸಾಧ್ಯ ಇಲ್ಲ. ಅದನ್ನು ಪರಿಹಾರ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಿಮ್ಮಲ್ಲಿದೆ. ಹಾಗಾಗಿ ನೀವು ಆ ಒಂದು ಕುಟುಂಬಕ್ಕೆ ಬಂದಿದ್ದೀರಾ ಅವರ ಒಂದು ಉದ್ಧಾರವನ್ನು ಮಾಡಲಿಕ್ಕೆ ಅನ್ನೋ ರೀತಿಯಲ್ಲೂ ಕೂಡ ಬರ್ತಾ ಇದೆ. ನಿಮ್ಮ ಪಿತೃಗಳ ಕೆಲಸಗಳನ್ನು ಮುಗಿಸ್ಲಿಕ್ಕೆ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರು ಏನೋ ಬ್ಯಾಲೆನ್ಸ್ ಮಾಡಿ ಹೋಗಿದ್ರು, ಅದನ್ನು ಪೂರ್ಣಗೊಳಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ. ಯಾಕಂದರೆ ನೀವು ಅದಕ್ಕೆ ಸಮರ್ಥರು, ಹಾಗಾಗಿ ನೀವು ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಬರುವ ಪೀಳಿಗೆಗೂ ಕೂಡ ಒಂದು ಸ್ವಚ್ಛವಾದ ಸಮೃದ್ಧವಾದ ದಾರಿಯನ್ನು ನೀವು ಮಾಡಿಕೊಡಬಲ್ರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಆಯ್ಕೆ ನಿಮ್ಮ ಕುಟುಂಬದಲ್ಲಿ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆ ಕುಟುಂಬವನ್ನು ಸಂಭಾಳಿಸ್ತಾ ಇದ್ದೀರಾ, ಅದರ ಜವಾಬ್ದಾರಿ ನಿಮ್ಮದಾಗಿದೆ, ಅದಕ್ಕೆ ಗೈಡ್ ಮಾಡ್ತಾ ಇದ್ದೀರಾ, ಹಾಗೆ ಅದನ್ನು ತಿದ್ದುತ್ತಾ ಇದ್ದೀರಾ, ತೀಡ್ತಾ ಇದ್ದೀರಾ. ಅಂದರೆ ಇದೇ ಒಂದು ವಿಚಾರ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಕತ್ತಲೆಯನ್ನು ಕೂಡ ದೂರ ಮಾಡಿ, ಅಂದರೆ ಅದು ಕುಟುಂಬದಲ್ಲೇ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲೇ ಆಗಿರ್ಬೋದು, ಯಾವುದೇ ರೀತಿ ಒಂದು ಸಮಸ್ಯೆ ಇರಲಿ, ಒಂದು ಕತ್ತಲೆ ಆವರಿಸಿರಲಿ, ಒಂದು ನಕಾರಾತ್ಮಕತೆ ಆವರಿಸಿರಲಿ, ಅದನ್ನು ದೂರ ಮಾಡಿ ಸೀಳಿ ಅಲ್ಲಿ ಒಂದು ಬೆಳಕು ತುಂಬಿಸುವಷ್ಟು ಶಕ್ತಿ ನಿಮ್ಮಲ್ಲಿದೆ. ಹಾಗಾಗಿ ನಿಮ್ಮ ಆಯ್ಕೆ ಆ ಕುಟುಂಬಕ್ಕೆ ಆಗಿದೆ. ಇದು ಭಗವಂತನ ಯೋಜನೆಯಾಗಿದೆ. ಅದಕ್ಕೆ ಗುರುವು ಸಹಾಯ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶವನ್ನು ಕೆಲವು ಬಾರಿ ನೀವು ಮರ್ತಿರ್ತೀರ, ಒಂದು ಕೊರತೆ ಇಲ್ಲ ಯಾವುದೋ ಒಂದು ವಿಚಾರ, ಮಾಯೆ, ಮೋಹದಲ್ಲಿ ಮುಳುಗಿರ್ತೀರ. ಅದರಿಂದ ನಿಮ್ಮನ್ನು ಎಚ್ಚರಿಸಬೇಕು. ನಿಮ್ಮ ಆತ್ಮದ ಉದ್ದೇಶ ಯಾವುದಕ್ಕೋಸ್ಕರ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕು. ಹಾಗಾಗಿ ಕೆಲವೊಂದು ಕಷ್ಟಗಳು, ಸಮಸ್ಯೆಗಳು, ಕೆಲವೊಂದು ವಿಚಾರಗಳು ದೂರ ಆಗೋದು, ಕೆಲವೊಂದು ಕಿತ್ಕೊಳ್ಳೋದು, ಈ ರೀತಿ ನಡೆದು ನಿಮ್ಮನ್ನು ಅದಕ್ಕೆ ತಯಾರು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ನಿಮಗೆ ಏನಾದರೂ ಗೊಂದಲ ಆಗ್ತಾ ಇದೆ, ನನಗೇನು ಅರ್ಥನೇ ಆಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅಂದಾಗಲೂ ಕೂಡ ನೀವು ಗುರುವಿನಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು, ಆ ಭಗವಂತನಲ್ಲಿ ಗುರುವಿನಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ನೀವು ಶರಣಾದರೆ ಆ ಗುರುವಿನ ಮಾರ್ಗದರ್ಶನದ ಮೂಲಕ ನಿಮ್ಮ ಜೀವನದಲ್ಲಿ, ನಿಮ್ಮ ಭಾಗ್ಯದಲ್ಲಿ ಏನು ನಿಮಗೋಸ್ಕರ ಡಿಸರ್ವ್ ಆಗಿದೆಯಲ್ಲ ಅದು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸುಂದರವಾದ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತೆ. ಒಂದು ಧೈರ್ಯ, ಒಂದು ಆತ್ಮವಿಶ್ವಾಸದ ಜೀವಿತವಾದ ಉದಾಹರಣೆ ನೀವು ಆಗ್ತೀರಾ ಜೀವನದಲ್ಲಿ ಅನ್ನೋ ರೀತಿಲೂ ಕೂಡ ಬರ್ತದೆ. ಅಂದರೆ ಈಗಾಗಲೇ ನೀವು ಆಗಿದ್ದೀರಾ. ಹಿಂದಿದ್ದಷ್ಟು ದುರ್ಬಲತೆ, ಭಯ, ಆತಂಕ ನಿಮ್ಮಲ್ಲಿಲ್ಲ. ಎಲ್ಲದಕ್ಕೂ ಒಂದು ಪಾಸಿಟಿವ್ ಆಗಿ ಒಂದು ಯೋಚನೆ ಮಾಡುವಷ್ಟು ಈಗ ನೀವು ಸಮರ್ಥರಾಗಿದ್ದೀರಾ. ಎಲ್ಲ ಒಳ್ಳೆಯದಾಗತ್ತೆ. ನಾನೇನೋ ಕಳ್ಕೊಳ್ಳೋದಿತ್ತು, ಕಳ್ಕೊಳ್ತಾ ಇದ್ದೀನಿ, ಪಡ್ಕೊಳ್ಳೋದಿದೆ, ಪಡ್ಕೊಳ್ತೀನಿ. ಖಂಡಿತ ಅದ್ರ ಮಧ್ಯೆ ಏನು ಹೋರಾಟ ನಡೀತಾ ಇದೆಯಲ್ಲ ಅದೆಲ್ಲವೂ ಒಂದು ಪಾಠ, ನಾನು ಕಳ್ಕೊಳ್ಳೇಬೇಕು, ಇದು ನನ್ನದೇ ಆದ ಕರ್ಮ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದೀರಾ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಸಮರ್ಥರು, ಹಾಗಾಗಿ ನಿಮ್ಮನ್ನು ಭಗವಂತನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದರೆ ನಿಮಗೆ ಏನೋ ಒಂದು ಸ್ಥಾನಮಾನ, ಗೌರವ ಕೊಡಬೇಕು. ಹಾಗೆ ನಿಮ್ಮ ಪೀಳಿಗೆಗೆ ನೀವು ಒಂದು ಪ್ರೇರಣೆಯಾಗಿರಬೇಕು, ಅದರ ಒಂದು ಉದ್ಧಾರವನ್ನು ಮಾಡಬೇಕು. ಇಂಥ ಸಮಯದಲ್ಲೂ ಕೂಡ ನಿಮ್ಮ ಆಯ್ಕೆ ಆಗಿರುತ್ತೆ ಅನ್ನೋ ರೀತಿಲೂ ಕೂಡ ಕಾಣಿಸ್ತಿದೆ. ಇದರ ಉದ್ದೇಶ ಕೂಡ ಇಲ್ಲಿದೆ. ಇನ್ಸ್ಟೆಂಟಾಗಿ ಬದಲಾವಣೆಯನ್ನು ನೀವು ಬಯಸ್ತಾ ಇಲ್ಲ, ಸ್ಥಿರವಾದ ಬದಲಾವಣೆಯನ್ನು ಬಯಸ್ತಾ ಇದ್ದೀರಾ. ನಿಮ್ಮನ್ನು ನಂಬ್ಕೊಂಡಿರುವ ಜೀವನಕ್ಕೆ, ಅಂದರೆ ಅವರಿಗೆಲ್ಲ ನೀವು ಈ ಸ್ಥಿರವಾದ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀರಾ ಹೊರತು ಇನ್ಸ್ಟೆಂಟಾಗಿ ಏನಾದರೂ ಕೊಟ್ಟು ಮತ್ತೆ ಅದರಿಂದ ಅವರು ಅದನ್ನು ಕಳ್ಕೊಂಡು ಅವ್ರ ಜೀವನದಲ್ಲಿ ಕಂಗೆಡುವ ಹಾಗೆ ಮಾಡ್ತಾಯಿಲ್ಲ. ಅಂಥ ಬಂಗಾರವನ್ನು ಹೇಗೆ ಅಗ್ನಿಯಲ್ಲಿ ಅದನ್ನು ಬೇಯಿಸಿದ ನಂತರ ಅದು ಹೊಳಪಾಗುತ್ತೋ ಅದೇ ರೀತಿ ಪದೇ ಪದೇ ಬಿದ್ದರೂ ಕೂಡ ಅವರಿಗೆ ಒಂದು ಭರವಸೆ ತುಂಬಿ ಎದ್ದೇಳು, ಜೀವನದಲ್ಲಿ ಒಳ್ಳೆಯದಾಗೇ ಆಗುತ್ತೆ, ನಿನ್ನಿಂದ ಸಾಧ್ಯ ಆಗುತ್ತೆ, ಮುಂದೆ ಹೋಗು ಅನ್ನೋ ರೀತಿಯಲ್ಲಿ ಪ್ರೇರಣೆ ಕೊಡುವಂಥ ಒಂದು ಶುದ್ಧವಾದ ಆತ್ಮ ನಿಮ್ಮದು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅದು ನಿಮ್ಮ ಮಕ್ಕಳಿಗೋಸ್ಕರ ಆಗಿರ್ಬೋದು, ಗಂಡ ಹೆಂಡತಿ, ಒಂದು ಸ್ನೇಹಿತರು, ಯಾವುದೇ ರೀತಿ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ. ಅಂದರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಪ್ರೇಮಿಗೆ ಆಗಿರ್ಬೋದು, ಅವರು ಕಷ್ಟದಲ್ಲಿದ್ದಾರೆ ಅವರಿಗೆ, ಅಂದರೆ ಅವ್ರಿಗೆ ನೀವು ಸಹಾಯ ಮಾಡ್ತಿದ್ದೀರಿ. ನಾನು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಅದಕ್ಕೊಂದು ವ್ರತ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡ್ತಿದ್ದೀರಾ. ಅಂಥ ಪರಿಶುದ್ಧವಾದ ಆತ್ಮ ಯೋಚನೆ ನಿಮ್ಮದು, ಯೋಜನೆ ನಿಮ್ಮದು. ಯಾವುದೇ ಒಂದು ವಿಚಾರದಲ್ಲಿ ನೀವು ಸೋಲು ಒಪ್ಕೊಳ್ಳೋರು ಅಲ್ವೇ ಅಲ್ಲ. ನಾನು ಒಪ್ಕೊಳ್ಳೋದಿಲ್ಲ, ಸೋತ್ರೂ ಕೂಡ ಬಿದ್ದರೂ ಕೂಡ ನಾನು ನಿಲ್ಲುವಂಥ ಸ್ವಭಾವ ನಿಮ್ಮದಾಗಿದೆ. ಖಂಡಿತ ಗೆಲುವು, ಹಾಗೆ ಸುಂದರ ಜೀವನ, ಸುಂದರ ಭವಿಷ್ಯ ನಿಮ್ಮದಾಗುತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಅದು ವರದಾನದ ರೂಪದಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕಿಂತ ಮೊದಲು ಈ ಎಲ್ಲ ಪರೀಕ್ಷೆಗಳು, ಈ ಎಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆದಿದ್ದಾವೆ. ಖಂಡಿತ ಆದರೂ ಕೂಡ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ನೀವು ಬಿದ್ದರೂ ಕೂಡ ಎದ್ದು ನಿಂತಿದ್ದೀರಾ. ಆತ್ಮವಿಶ್ವಾಸದಿಂದ ಒಂಟಿತನ ಎಷ್ಟೇ ಕಾಡಿದರೂ ಕೂಡ ಅದ್ರ ಜೊತೆ ನೀವು ಮುಂದೆ ಸಾಗ್ತಾ ಇದ್ದೀರಾ. ಅಂದರೆ ನಿಮ್ಮ
ಸುಂದರ ಜೀವನವನ್ನು ಈಗಾಗಲೇ ಸಿದ್ಧಪಡಿಸಿದ್ದಾರೆ ಗುರುವು. ಅದನ್ನು ನೀವು ಹೋಗಿ ರೀಚ್ ಮಾಡೋದಷ್ಟೇ. ಅದಕ್ಕೂ ಕೂಡ ದಾರಿ ತೋರಿಸ್ತಾ ಇದ್ದಾರೆ ಅವರೇ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ಸಾಧನೆ ಆಗುತ್ತೆ. ಕೆಲವರು ದೂರ ಆಗ್ಬೋದು, ಕೆಲವರು ಹತ್ತಿರ ಬರ್ಬೋದು, ಕೆಲವು ಮನಸ್ಸು ಒಡೆಯುವಂಥ ಕೆಲಸಗಳು ಕೂಡ ನಡೀಬೋದು ನಿಮ್ಮ ಜೀವನದಲ್ಲಿ, ಇಲ್ಲ ಅಂತಲ್ಲ. ಹಿಂದಿನ ಜನ್ಮದ ಕೆಲವೊಂದು ವ್ಯಕ್ತಿಗಳು ಈ ಜನ್ಮದಲ್ಲಿ ಶತ್ರುಗಳಾಗಿ ಅವರ ಒಂದು ಅಪೂರ್ಣವಾದ ಸೇಡನ್ನು ಇಲ್ಲಿ ತೀರಿಸ್ಕೊಳ್ತಾ ಇರ್ಬೋದು. ಇವೆಲ್ಲ ಸಂಘರ್ಷ ನಿಮ್ಮ ಎದುರಿಗೆ ಬಂದು ನಿಂತಿದೆ. ಆ ಸಂಘರ್ಷದಲ್ಲಿ ನೀವು ಗೆದ್ದೇ ಗೆಲ್ತೀರಾ ಅನ್ನುವ ತಾಕತ್ತು ಕೂಡ ನಿಮಗೀಗ ಬಂದಿದೆ. ಯಾಕಂದರೆ ಗುರುವಿನ ಜೊತೆ ನೀವು ನಿಂತಿದ್ದೀರಾ. ಖಂಡಿತ ಗುರುವಿನ ಜೊತೆ ನೀವು ನಿಂತಿದ್ದೀರಾ ಅಂದರೆ ನೀವು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಸಾಗ್ತಾ ಇದ್ದಾಗ ಆ ಭಗವಂತನ ಹತ್ರ ಅವ್ರು ಕರ್ಕೊಂಡು ಹೋಗಿ ನಿಮ್ಮನ್ನು ಬಿಡ್ತಾರೆ. ನಿಮಗೆ ಯಾವೆಲ್ಲ ರೀತಿಲಿ ನಿಮ್ಮ ಕರ್ಮಗಳಿಗೆ ಒಂದು ಆಶೀರ್ವಾದವನ್ನು ಕೊಡಿಸ್ಬೇಕು ಅದನ್ನು ಕೊಡಿಸೇ ತೀರ್ತಾರೆ ಅನ್ನೋ ರೀತಿಲಿ ಬರ್ತಿದೆ. ಗುರುವಿನ ಶಕ್ತಿ ಇದೇ ಆಗಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಕೆಲವೊಂದು ಸಾರಿ ಭಗವಂತ ನೀವು ಏನೆಲ್ಲ ಒಳ್ಳೆಯದನ್ನು ಮಾಡಿದ್ರೋ ಅದಕ್ಕೆ ನಿಮಗೋಸ್ಕರ ಒಂದು ಒಳ್ಳೆಯದು ಡಿಸರ್ವ್ ಆಗಿರುತ್ತೆ, ಭಗವಂತ ಕೊಟ್ಟಿರ್ತಾರೆ. ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ಕೆಲವು ಕೆಟ್ಟ ಕರ್ಮಗಳು ಕೂಡ ನಿಮ್ಮಿಂದ ಆಗಿರ್ತವೆ. ಸಂಚಿತ ಕರ್ಮದಲ್ಲಿ ಅದು ಬ್ಯಾಲೆನ್ಸ್ ರೂಪದಲ್ಲಿ ಇರುತ್ತೆ. ಅದನ್ನು ಕಳ್ಕೊಳ್ಳೋ ದಾರಿ ನಿಮಗೆ ಗೊತ್ತಿರೋದಿಲ್ಲ, ಹಾಗಾಗಿ ಪಡ್ಕೊಳ್ಳೋಕ್ಕೂ ನಿಮಗೆ ಆಗ್ತಾ ಇರೋದಿಲ್ಲ. ಆದರೆ ಗುರುವು ನಿಮ್ಮ ಜೀವನದಲ್ಲಿ ಇರೋದ್ರಿಂದ ನೀವು ಕೆಟ್ಟದನ್ನು ಕಳ್ಕೊಳ್ಬೇಕು. ಆ ಭಗವಂತನ ಹತ್ರ ಅಂದರೆ ಅವ್ರು ಕೊಟ್ಟಿರೋ ಒಂದು ಭಾಗ್ಯವನ್ನು ನೀವು ಪಡ್ಕೊಳ್ಬೇಕು. ಆ ರೀತಿ ನಿಮ್ಮನ್ನು ಸಮರ್ಥರನ್ನಾಗಿಸ್ತಾರೆ. ಅಲ್ಲಿಗೆ ಗುರುವೇ ನಿಮ್ಮ ಜೊತೆಗಿದ್ದಾರಲ್ವ, ಖಂಡಿತ ಅವರು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಮ ಕರ್ಮಗಳು ಅಂದರೆ ನಿಮ್ಮದೇ ಆದ ಫಲಗಳ ಹತ್ರ ಹೋಗಿ ನಿಲ್ಲಿಸ್ತಾರೆ. ಅದು ಭಗವಂತನ ಸಾನ್ನಿಧ್ಯವಾಗಿರುತ್ತೆ. ಅಲ್ಲಿ ನಿಮಗೋಸ್ಕರ ಆ ಭಗವಂತ ನಿಮ್ಮ ಪುಣ್ಯದ ಫಲವಾಗಿ ಯಾವೆಲ್ಲ ಒಂದು ವಿಚಾರಗಳನ್ನು ಡಿಸರ್ವ್ ಮಾಡಿದಾರೋ ಅದು ಯಾವುದೇ ರೀತಿ ನಿಮ್ಮ ಮನದ ಇಚ್ಛೆ ಆಗಿರ್ಬೋದು ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡ್ತಾ ಇರೋದು ಗುರುವು. ಖಂಡಿತ ನಿಮ್ಮ ಜೀವನದಲ್ಲಿ ಕೆಟ್ಟದು ಅಳಿತಾ ಇದೆ, ಒಳ್ಳೆಯದು ಕೂಡ್ತಾ ಇದೆ. ನಿಮಗೋಸ್ಕರ ಡಿಸರ್ವ್ ಆಗಿದ್ದು ನೀವು ಪಡ್ಕೊಳ್ಳೋಕ್ಕೆ ಅರ್ಹರನ್ನಾಗಿಸ್ತಾ ಇದ್ದಾರೆ ಗುರುವು. ಅವರಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅವರ ಸ್ಮರಣೆಯೊಂದಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ 5 ಗುಪ್ತ ಶಕ್ತಿಗಳು ನಿಮ್ಮಲ್ಲಿ ಈಗಾಗಲೇ ಅಡಗಿದ್ದಾವೆ. ಅವುಗಳೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಸುಖ, ಶಾಂತಿ, ನೆಮ್ಮದಿಯನ್ನು ಪಡ್ಕೊಳ್ತೀರಾ. ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ರೆ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.